ಡಿ.ಕೆ. ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಮಹಿಳಾ ಕೋಟಾದಡಿ ಒಂದಿಷ್ಟು ಹೆಸರುಗಳು ಕೇಳಿ ಬರ್ತವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ನಮ್ಮ ಜೊತೆ KGF ಶಾಸಕಿ ಅಂತ ರೂಪಕಲಾ ಮೇಡಮ್ ಇದ್ದಾರೆ. ಮೇಡಮ್, ಇವತ್ತು ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಹೊಸದಾಗಿ ಕ್ಯಾಬಿನೆಟ್ ರಚನೆ ಆಗ್ತಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಿಮಗೆ ಅವಕಾಶ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆಯಾ? ಮಹಿಳಾ ಕೋಟಾದಡಿ ನಿಮಗೆ ಯಾವ ರೀತಿ ಪ್ರಶಸ್ತಿ ಸಿಗ್ಬೋದು ಅನಿಸುತ್ತೆ? ಫಸ್ಟು ರಾಜ್ಯದ ಮಹಿಳೆಯರಿಗೆ ಪ್ರತಿನಿಧಿಸಿದವರಿಗೆ ಅವಕಾಶ ಕೊಡಲಿ ಅಂತ ನಾನು ಒಂದು ಬೇಡಿಕೆ ಇಡ್ತೀನಿ. ಇಡೀ ರಾಜ್ಯದ ಹೆಣ್ಮಕ್ಕಳ ಧ್ವನಿ ಆಗಲಿಕ್ಕೆ, ಇಡೀ ರಾಜ್ಯದ ಹೆಣ್ಮಕ್ಕಳ ಸಮಸ್ಯೆಗಳಿಗೆ ಧ್ವನಿಯಾಗಿ ಅವರಿಗೆ ಭರವಸೆ ತುಂಬಿ ಅವರಿಗೆ ಸ್ಪಂದಿಸುವಂಥ ಹೆಣ್ಮಕ್ಕಳಿಗೆ ಒಂದು ಹೆಚ್ಚಿನ ಅವಕಾಶ ಆದ್ಯತೆ ಸಿಗಲಿ ಅನ್ನುವಂಥದ್ದಿದೆ. ನಮ್ಮ ಸರ್ಕಾರ ಅದಕ್ಕೆ ಆದ್ಯತೆ ಕೊಡುತ್ತೆ ಅಂತ ರಾಜ್ಯ ನಾಯಕರ ಬಗ್ಗೆ, ರಾಷ್ಟ್ರೀಯ ನಾಯಕರ ಬಗ್ಗೆನೂ ಕೂಡ ನನಗೆ ನಂಬಿಕೆ ಇದೆ. ನೀವು ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ, ನಿಮಗೆ ಎಷ್ಟು ಚಾನ್ಸಸ್ ಇದೆ? ಆಕಾಂಕ್ಷಿ ಆಗಿದ್ದೀನಿ ಅನ್ನೋದಕ್ಕಿಂತ ಬೇರೆ ರಾಜ್ಯಗಳಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ನಮ್ಮ ರಾಜ್ಯದಲ್ಲೂ ಕೂಡ ಹೆಣ್ಮಕ್ಕಳಿಗೆ ಆದ್ಯತೆ ಕೊಡಲಿ, ನಾವು ಹೆಚ್ಚಿನ ಕಾರ್ಯಕ್ರಮಗಳು, ನಾವು ಇಡೀ ದೇಶಕ್ಕೆ ಮಾದರಿ ಆಗಿದ್ದೀವಿ. ಬಡವ್ರ ಪರವಾಗಿ, ಹೆಣ್ಮಕ್ಕಳ ಪರವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ತಂದು ಅದನ್ನು ಮುಟ್ಟಿಸೋ ಅಂಥದ್ರಲ್ಲೂ ಗುರಿ ಮುಟ್ಟಿದ್ದೀವಿ ನಾವು. ಅದರಿಂದ ಹೆಣ್ಮಕ್ಕಳಿಗೆ ಆದ್ಯತೆ ಸಿಕ್ಕಾಗ ಇನ್ನೂ ನಾವು ಹೆಣ್ಮಕ್ಕಳಿಗೆ ಹತ್ರ ಆಗುವಂಥದ್ದು, ಅವರಿಗೆ ಶಕ್ತಿಯಾಗಿ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಒಂದಿಷ್ಟು ಹಿರಿಯರಿಗೆ ಕೊಡಬೇಕು ಅಂತ ವಿಚಾರ ಇದೆ. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟರೆ ಆದ್ಯತೆ ಕೊಡಬೇಕು ಅಂತಿದ್ದಾರೆ. ಖಂಡಿತವಾಗೂ ಆದ್ಯತೆ ಕೊಡ್ತಾರೆ, ಹೊಸಬರಿಗೆ ಆದ್ಯತೆ ಕೊಡ್ತಾರೆ, ಯುವಕರಿಗೆ ಆದ್ಯತೆ ಕೊಡ್ತಾರೆ ಅನ್ನೋವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲ ಸದಸ್ಯರಿಗೂ ಒಂದು ನಿರೀಕ್ಷೆ ಇದೆ. ಅವರಿಗೆ ಅವರು ಶಾಸಕರಾಗೋವರೆಗೂ ಶಾಸಕರಾಗಬೇಕು ಅಂತ ಒಂದು ತಪಸ್ಸು ಮಾಡ್ತಾ ಇರ್ತಾರೆ. ಎಷ್ಟೊಂದು ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿ ಬರ್ತಾರೆ. ಜನಗಳ ನಿರೀಕ್ಷೆಗೆ ಸ್ಪಂದಿಸಿದಾಗ ಮಾತ್ರ ಒಬ್ಬ ನಾಯಕನಾಗಿ ಆರಿಸ್ಕೊಂಡು ಬಂದು ಈ ದೇಗುಲಕ್ಕೆ ಕಾಲಿಡಲಿಕ್ಕೆ ಆಗುತ್ತೆ. ಅದಾದಮೇಲೆ ಶಾಸಕರಾಗಾದಮೇಲೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಲಿ, ಇಡೀ ರಾಜ್ಯ ಪ್ರವಾಸ ಮಾಡೋಣ, ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡೋಣ ಅಂತ ಇನ್ನೊಂದು ಆಸಕ್ತಿನ ಜಾಸ್ತಿ ಇಟ್ಕೋತಾರೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಪಕ್ಷದಲ್ಲಿ ಸಮರ್ಥವಾಗಿರೋ ನಾಯಕರಿದ್ದಾರೆ. ಅಳೆದು ತೂಗಿ ಯಾರ್ಯಾರಿಗೆ ಎಲ್ಲಿ ಯಾವ ಜಿಲ್ಲೆಯಲ್ಲಿ ಅವಕಾಶ ಕೊಡಬೇಕು ಅನ್ನೋವಂಥ ವಿಚಾರದಲ್ಲಿ ತುಂಬ ಜವಾಬ್ದಾರಿಯಿಂದ ಆಲೋಚನೆ ಮಾಡಿ ನಿರ್ಧಾರ ತಗೋತಾರೆ. ನಮ್ಮ ನಾಯಕರಿಗೆ ಆ ಶಕ್ತಿ ಇದೆ, ಆ ಅವರಿಗೆ ಇದೆ ಅಂತ ನಾನು ಹೇಳ್ತೀನಿ. ಒಂದು ಕಡೆ ಸಮುದಾಯ, ಒಂದು ಕಡೆ ಪ್ರಾದೇಶಿಕವಾರು, ಈಗ ಕೋಲಾರದಲ್ಲೂ ಕೂಡ ಒಂದಿಷ್ಟು ಆಸ್ಪಿರೆಂಟ್ಸ್ಗಳಿದ್ದಾರೆ, ಅವರೆಲ್ಲರ ನಡುವೆ ನಿಮ್ಮನ್ನ ಪರಿಗಣಿಸ್ತಾರೆ ಅಂತೇಳಿ ನೀವು ಒತ್ತಾಯ ಮಾಡ್ತೀರ, ಪರಿಗಣಿಸಿ ಅಂತ. ನಾವು ಜನಪ್ರತಿನಿಧಿಗಳು, ಇಡೀ ಕರ್ನಾಟಕ ರಾಜ್ಯ 7,50,00,000 ಜನಸಂಖ್ಯೆಯಲ್ಲಿ 224 ಜನನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ಇಡೀ ರಾಜ್ಯದ ಸಮಸ್ಯೆಗಳಿಗೆ, ಅಭಿವೃದ್ಧಿಗೆ ಸ್ಪಂದಿಸೋವಂಥ ನಾಯಕರು ನಾವು ಆಗಬೇಕು. ಮತ್ತು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಾದಮೇಲೆ ಒಂದು ಕ್ಷೇತ್ರದಲ್ಲಿ ಎಲ್ಲ ಥರ ಸಮುದಾಯದವರು, ವರ್ಗದವರು, ಕಷ್ಟಜೀವಿಗಳು, ಕಾರ್ಮಿಕರು, ರೈತರು ಇರ್ತಾರೆ. ಅವರ ಧ್ವನಿ ಆಗಬೇಕೇ ಬಿಟ್ಟರೆ ಈ ರೀತಿಯಾಗಿ ನಾವು ಓದ್ಕೊಂಡಾದಮೇಲೆ ನಮ್ಮ ತಿಳುವಳಿಕೆ, ನಮ್ಮ ಆಲೋಚನೆ ಪರಿವರ್ತನೆ ಆಗಬೇಕು. ಬಿಟ್ಟರೆ ಎಲ್ಲ ಕಷ್ಟ ಸುಖಗಳಿಗೂ ಸ್ಪಂದಿಸೋವಂಥ ನಾಯಕರಾಗಬೇಕು ನಾವು. ಮೇಡಮ್, ಕೊನೆಯ ಪ್ರಶ್ನೆ, ತಂದೆಯವರಂಥ ಮುನಿಯಪ್ಪ ಅವರಿಗೆ DCM ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ದಾರೆ. ಒಂದು ಕಡೆ ಹಿರಿಯರಿಗೆ ಕೊಡಲಾಗತ್ತೆ ಅನ್ನೋಂಥದ್ದಿದೆ. ಅವ್ರಿಗೇನೋ ಅವಕಾಶ ತಪ್ಪಿದರೆ ಇಲ್ಲ ಹೆಚ್ಚಿನ ಸ್ಥಾನಮಾನ ಕೊಟ್ಟರೆ ನಿಮ್ಮ ನಡೆ ಯಾವ ರೀತಿ? ಕೆಲವೊಂದು ಪಕ್ಷದ ನಡೆ ಏನಿರುತ್ತೆ ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು, ಕಾದು ನೋಡಬೇಕಾಗತ್ತೆ. ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸಮರ್ಥರಿದ್ದಾರೆ ಕೆಲವೊಂದು ನಿರ್ಧಾರಗಳು ತಗೊಳ್ಳೋ ಅಂಥದ್ರಲ್ಲಿ. 3 ವರ್ಷಗಳನ್ನ ಕಳೆದಿದ್ದೀವಿ ಯಶಸ್ವಿಯಾಗಿ. ಮುಂದಿನ ಗುರಿ ನಮ್ದು ಏನಾಗಬೇಕು, ಯಾವ ರೀತಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಆದ್ಯತೆ ಕೊಡಬೇಕು, ಅಭಿವೃದ್ಧಿ ಕಡೆ ನಮ್ಮ ಸಂಕಲ್ಪ ಇರಬೇಕು ಅನ್ನೋವಂಥ ವಿಚಾರದಲ್ಲಿ ಅವರು ಯಾವುದೇ ನಿರ್ಧಾರ ತಗೊಳ್ಳೋದ್ರಲ್ಲಿ ಸಮರ್ಥರಿದ್ದಾರೆ. ನಾನು ಆ ವಿಚಾರದಲ್ಲಿ ಏನೂ ಮಾತಾಡಲ್ಲ. ಹಿರಿಯರು ತ್ಯಾಗ ಮಾಡಿ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳ್ತೀರಾ? ಇಲ್ಲ, ನಮ್ಮ ವೈಯಕ್ತಿಕವಾಗಿ ಏನೂ ಅದರಲ್ಲಿ ಅಭಿಪ್ರಾಯ ಇಲ್ಲ. ಕೆಲವೊಂದು ಜವಾಬ್ದಾರಿ ಸ್ಥಾನಗಳೆಲ್ಲ ಅರ್ಹತೆಯಿಂದಾನೇ ಸಿಗಬೇಕಾಗತ್ತೆ. ಅದಕ್ಕೆ ಪಕ್ಷ ನಿರ್ಧಾರ ತಗೊಳ್ಳೋದರಲ್ಲಿ ಸಮರ್ಥವಾಗಿದೆ. ಪಕ್ಷ ನಿರ್ಧಾರ ತಗೊಳ್ಳುತ್ತೆ ಅಂಥದ್ರಲ್ಲಿ. ಸಚಿವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅನ್ನೋ ಒಂದು ವಿಶ್ವಾಸ ಇದೆ. ಈವರೆಗೂ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದು ನಮ್ಮನ್ನು ರಕ್ಷಣೆ ಮಾಡಿ, ಪೋಷಣೆ ಮಾಡಿ, ನಮ್ಮಂಥವ್ರಿಗೆ ಅವಕಾಶ ಕೊಟ್ಟು ಇಂಥ ಒಂದು ಶಕ್ತಿ ದೇಗುಲ, ಜ್ಞಾನ ದೇಗುಲ ಅಂತ ನಾವು ನಂಬಿರುವಂಥದ್ದು, ಇಡೀ ರಾಜ್ಯದ ಸಮಸ್ಯೆಗಳಿಗೆ ಧ್ವನಿಯಾಗುವಂಥ ಒಂದು ಶಕ್ತಿ ಕೇಂದ್ರ. ಇಲ್ಲಿವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮಂಥವ್ರನ್ನ ಕರ್ಕೊಂಡು ಬಂದು ಅವಕಾಶ ಕೊಟ್ಟು ಗುರುತಿಸಿ ಇಂಥ ಸ್ಥಾನದಲ್ಲಿಟ್ಟಿದೆ. ಗೌರವವಾಗಿ ಇರ್ತೀವಿ, ಗೌರವವಾಗಿ ನಡ್ಕೋತೀವಿ. ಥ್ಯಾಂಕ್ ಯು. ಇದಿಷ್ಟು KGF ಶಾಸಕಿ ಅಂತ ರೂಪಶಿಸಿದ್ರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.